ಮಂಗಳವಾರ 14ನೇ ತಾರೀಕು ಮಂಗಳವಾರ ಅಹೋರಾತ್ರಿ ಧರಣಿಯನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲ ವತಿಯಿಂದ ಮಾಡಲು ನಿರ್ಧರಿಸಿದ್ದೇವೆ. ವಿಶೇಷವಾಗಿ ನಮ್ಮ 6 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಸರ್ಕಾರದ ಧೋರಣೆಯನ್ನು ಖಂಡಿಸಿ ಅಹೋರಾತ್ರಿ ಧರಣಿಯನ್ನು ಮಾಡಲು ನಿರ್ಧರಿಸಿದ್ದೇವೆ. ಒಂದನೇದು, ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರತಿ ರೈತರ ಎಕರೆಗೆ 25,000 ಪರಿಹಾರ ನೀಡಬೇಕು ಅಂತ ಮೊದಲನೇದು. ಎರಡನೇದು, ಮಳೆಯಿಂದ ಬಿದ್ದ ಮನೆಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಸರ್ಕಾರ ಹ್ಯಾಂಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಹಿಂದಿನ ಯಡಿಯೂರಪ್ಪ ನೇತೃತ್ವದಲ್ಲಿ, ಹೀಗೆ ಇವರು ಕೇವಲ ಪೂರ್ಣ ಬಿದ್ದ ಮನೆಗಳಿಗೆ 1,25,000 ರೂಪಾಯಿ ಕೊಡ್ತಾ ಇದ್ದಾರೆ. ಅರ್ಧ ಮನೆಗಳಿಗೆ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಾವ ಭೀಮಾ ನದಿಯಿಂದ ನೆರೆ ಹಾವಳಿಯಿಂದ ಯಾವ ಮನೆಗಳಿಗೆ ನೀರು ಹೋಗಿದೆ, ಅವಳಿಗೆ ಮನೆಯಲ್ಲಿ ನೀರು ಹೋಗಂತ ಮನೆಗಳಿಗೆ ನಮ್ಮ ಸರ್ಕಾರ ಕೊಟ್ಟಿದ್ದು 10,000, ಇವ್ರು ಕೊಡ್ತಾ ಇರೋದು 5,000. ನಿಮಗೆ ದಮ್ಮ ತಾಕತ್ತಿದ್ರೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡುವಂತ ಕೆಲಸ ಆಗಬೇಕು. ನಿಮ್ಮ ಸರ್ಕಾರ ಆರ್ಥಿಕ ಸುಭದ್ರತೆ ಇದೆ ಒಂದು ಕಡೆ ಹೇಳ್ತೀರಿ, ನೀವು ಹೆಚ್ಚಿನ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಅದ್ರ ಜೊತೆಗೆ ರೈತರ ಇವತ್ತು ಕಬ್ಬು ಕಟಾವಕ್ಕೆ ಬಂದಿದೆ. ಅತಿವೃಷ್ಟಿಯಿಂದ ಗಾಳಿಯಿಂದ ಕಬ್ಬು ಅಲ್ಲೆಲ್ಲಿ ಬಿದ್ದಿದೆ, ಹಾನಿ ಆಗಿದೆ. ಒಂದು 20% ಹಾನಿ ಆಗಿದೆ ಕಬ್ಬು. ಉಳಿದೆಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದೆ. ಇವತ್ತು ಕಬ್ಬಿಗೆ ಈಗಾಗಲೇ ಕೇಂದ್ರ ಸರ್ಕಾರ FRP ರೇಟು ಹೆಚ್ಚು ಮಾಡಿದ್ದಾರೆ. ಅದರ ಅನ್ವಯವಾಗಿ ನೀವು ಇವೆಲ್ಲ ಇವತ್ತು ಬೆಂಬಲಾರ್ಥವಾಗಿ ಇವತ್ತು ನಾವು ಧರಣಿಯಲ್ಲಿ ನಾವು ಇವತ್ತು 3ನೇ ಹಂತದ ಇವತ್ತು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದರ ಜೊತೆಗೆ 4ನೇದು, ಭೀಮಾ ನದಿಯ ಪ್ರವಾಹದಿಂದ ಬಾಧಿತವಾದ ಯಾರು ಕುಮಶಿ ಇರ್ಬೋದು, ಗ್ರಾಮಗಳನ್ನು ಸ್ಥಳಾಂತರ ಮಾಡುವಂತ ಕೆಲಸ ಆಗಬೇಕು. ಶಾಶ್ವತ ಸ್ಥಳಾಂತರ ಆಗುವಂತ ಕೆಲಸ ಆಗಬೇಕು. ಶಾಶ್ವತ ಸ್ಥಳಾಂತರ ಮಾಡಿ ಅವುಗಳಿಗೆ ಬಸವ ವಸತಿ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿಕೊಡುವಂತ ಕೆಲಸ ಆಗಬೇಕು. ಈ ಸರ್ಕಾರದ ಮೇಲೆ ನಾವು ಒತ್ತಾಯವನ್ನು ಮಾಡ್ತೇವೆ. ಅದ್ರ ಜೊತೆಗೆ 5ನೇದು, ಬಹುವಾರ್ಷಿಕ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆಯಿಂದ ಬಹುವಾರ್ಷಿಕ ಬೆಳೆಗಳಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಆಗಬೇಕು. ಅದ್ರ ಜೊತೆಗೆ ಇನ್ನೊಂದು 6ನೇ ಬೇಡಿಕೆ ಅಂದ್ರೆ, ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಿನ ಎಲ್ಲ ಹದಗೆಟ್ಟ ರಸ್ತೆಗಳು ಏನು ಗುಂಡಿ ಬಿದ್ದಿವೆ, ಹದಗೆಟ್ಟ ರಸ್ತೆಗಳಾಗಿವೆ, ಅವುಗಳಿಗೆ ಸುಧಾರಣೆ ಆಗುವಂತ ಕೆಲಸ ಆಗಬೇಕು. ತಕ್ಷಣ ಸುಧಾರಣೆ ಆಗುವಂತ ಕೆಲಸ ಆಗಬೇಕು. ತಕ್ಷಣ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗಬೇಕು. ಹೀಗೆ 6 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ನಾವೆಲ್ಲ ರೈತ ಮಿತ್ರರಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಅಹೋರಾತ್ರಿ ಧರಣಿಯನ್ನು ಮಾಡಲು ನಾವು ನಿರ್ಧರಿಸಿದ್ದೇವೆ. ಮಂಗಳವಾರ ದಿನ ಬೆಳಗ್ಗೆ 11 ಗಂಟೆಗೆ ನಮ್ಮ ಪ್ರಾರಂಭವಾಗ್ತದೆ. ಅದಕ್ಕಾಗಿ ತಾವೆಲ್ಲ ನಿಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲ ಸಹಕಾರವನ್ನು ಕೊಡಬೇಕು. ಅದರ ಜೊತೆಗೆ ಮಾಧ್ಯಮ ಮಿತ್ರರು ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ, ಹೆಚ್ಚು ಪ್ರಚಾರ ಕೊಟ್ಟರೆ ಬಹುಶಃ ರೈತರಿಗೆ ಇರ್ಬೋದು, ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗ್ತದೆ ಮತ್ತು ಸರ್ಕಾರದ ಮೇಲೆ ಬೆಳಕನ್ನು ಚೆಲ್ಲುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತೇಳಿ ವಿನಂತಿಯ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.